ನಮ್ಮ ಒಂದು ಕ್ಷೌರಿಕ ವೃತ್ತಿ ತಲೆ ತಲಾಂತರಗಳಿಂದ ಏನಂದರೆ ಅವರು ತಂದೆ ಮುತ್ತಾತ ತಾತನಿಂದ ಏನದ ತಂದೆ ಈ ಥರ ಮಾಡ್ಕೊತ ಬರ್ತಾಯಿದ್ರು. ಇವತ್ತಿನ ದಿವಸ ಆಧುನಿಕ ಯುಗ ಅದ. ಆಧುನಿಕ ಯುಗದಲ್ಲಿ ಜನ ಬದಲಾವಣೆ ಕೇಳ್ತಾರೆ. ಅತ್ಯಾಧುನಿಕವಾದ ಎಲ್ಲ ಒಂದು ಸಲಕರಣೆಗಳು ಬಂದವ. ಈ ಥರ ಒಂದು ಇದರದೊಳಗೆ ಗ್ರಾಮೀಣ ಭಾಗದ ತಾಲೂಕು ನಗರ ಪ್ರದೇಶಗಳ ಕ್ಷೌರಿಕರಿಗೆ ನಾವು ಕೇಶವಿನ್ಯಾಸಕರಿಗೆ ಒಂದು ಆಧುನಿಕ ಸ್ಪರ್ಶ ಕಲ್ಪಿಸಲು ಅವರಿಗೆ ಹೊಸ ಬಗೆಯ ನೂತನ ಬಗೆಯ ಒಂದು ಕೇಶವಿನ್ಯಾಸ ಅಂದರೆ ವೃತ್ತಿಯ ಕೌಶಲ್ಯ ಇದು ಮಾಡಲು ನಾವು ಕಲಿಸಲು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ನಮ್ಮ ಸಮುದಾಯದವರೇ ಆದಂಥ ಮಂಜುನಾಥ್ ಬಾಣಸ್ವಾಡಿ, ಭರತ್, ನಿಹಾರ್ ಮಂಜುನಾಥ್, ಗಗನ್ ಮಂಜುನಾಥ್ ಇವರುಗಳಿಂದ ಇದೇ ಸೋಮವಾರ ದಿವಸ ನಾವು ಕನ್ನಡ ಭವನದಲ್ಲಿ ಒಂದು ದಿನದ ಕೇಶವಿನ್ಯಾಸ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ. ಈ ಒಂದು ತರಬೇತಿಯಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಏನಂದರೆ ಹೇರ್ ಸ್ಟ್ರೇಟನಿಂಗ್, ಬಿಸ್ನೆಸ್ ಡೆವಲಪ್ಮೆಂಟ್, ಡ್ಯಾಂಡ್ರಫ್ ಟ್ರೀಟ್ಮೆಂಟ್, ಹೇರ್ ಸ್ಪಾ, ಹೇರ್ ಕರ್ಲಿಂಗ್, ಹೈಡ್ರಾ ಫೇಶಿಯಲ್, ಹೇರ್ ಪ್ಯಾಚ್, ಹೇರ್ ವಿಗ್ ಇದು ಮಾಡೋದು, ಈ ಥರ ಒಂದು ಹೊಸ ಬಗೆಯ ನೂತನ ಬಗೆಯ ಒಂದು ವಿವಿಧ ಒಂದು ಕೇಶವಿನ್ಯಾಸವನ್ನು ನಮ್ಮವ್ರು ಕಲಿಬೇಕು. ಯಾಕಂದರೆ ಈಗೆಲ್ಲ ಏನಾಗಿದೆ ಆಧುನಿಕ ನಮ್ಮ ಒಂದು ವೃತ್ತಿ ಒಬ್ಬರೇ ಮಾಡ್ತಾ ಇಲ್ಲ, ಇದೊಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಜಾತಿಯವ್ರು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಭಾಗಗಳಿಂದನೂ ಕೂಡ ಭಾಳ ಕೆಟ್ಟ ಪರಿಸ್ಥಿತಿ ಏನು ಸೃಷ್ಟಿ ಆಗ್ತಾ ಇದೆ. ಅದು ವಿಶೇಷವಾಗಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೆ ದೊಡ್ಡ ಹೊಡೆತ ಬೀಳ್ತಕ್ಕಂಥ ರೀತಿಯೊಳಗೆ ಏನು ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರ ಭಾಗವಾಗಿ ದೇಶದೊಳಗೆ ದಲಿತರ ಮೇಲೆ, ಆದಿವಾಸಿಗಳ ಮೇಲೆ, ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ಮತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳು ದಿನೇ ದಿನ ಜಾಸ್ತಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ರಾಷ್ಟ್ರೀಯ ಏನು ಕ್ರೈಮ್ ಬ್ಯೂರೋ ಇದೆಯಲ್ಲ, ಕ್ರೈಮ್ ಬ್ಯೂರೋದ ಅಂಕಿಅಂಶಗಳೇ ಹೇಳ್ತವೆ. ಆ ಕಾರಣಕ್ಕೆ ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ದೇಶದ ಏನು ಸಂವಿಧಾನ ಇದೆ, ಸಂವಿಧಾನದ ಆಶಯವನ್ನು ಕಡೆಗಣಿಸಿ ಏನು ಮನುಸ್ಮೃತಿ ವರ್ಣಾಶ್ರಮ ಪದ್ಧತಿ ಇದೆ ಅದನ್ನು ಜಾರಿಗೆ ತರಬೇಕು, ಅಥವಾ ಅದನ್ನು ಆ ನಿಟ್ಟಿನೊಳಗೆ ಜನರಿಗೆ ಏನು ಮೂವ್ ಮಾಡಿಸ್ತಕ್ಕಂಥ ಏನು ವಾತಾವರಣ ಇದೆ ಅದು ನಮ್ಮ ದೇಶದಲ್ಲಿ ಯಾವ ವಿಷಯದಿಂದ ಹೊರಗಡೆ ಬರಬೇಕಂತ ಇದು ಆಲೋಚನೆ ಇತ್ತು. ಮೇಲು ಕೀಳು ಅಂತಕ್ಕಂಥದ್ದು ಮತ್ತು ಸಾಮಾಜಿಕ ತಾರತಮ್ಯದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೆ ಸಂವಿಧಾನವನ್ನು ಏನು ಇದು ಮಾಡ್ಕೊಂಡಿದ್ವಿ. ಅದರ ಆಶಯಗಳಿಗೆ ತದ್ವಿರುದ್ಧವಾಗಿ ನಡ್ಕೋತಾ ಇರ್ತಕ್ಕಂಥ ಈ ಸರ್ಕಾರಗಳು ನಡ್ಕೊಳ್ತಾ ಇರ್ತಕ್ಕಲ್ಲ ಅದನ್ನು ವಿರೋಧಿಸಿ ನಾವು ಅಂದರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ರಾಷ್ಟ್ರಾದ್ಯಂತ ನವೆಂಬರ್ 18ನೇ ತಾರೀಕು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಮತ್ತು ದಲಿತರ, ಮಹಿಳೆಯರ, ಆದಿವಾಸಿಗಳ, ಅಲ್ಪಸಂಖ್ಯಾತರ ಮೇಲೆ ಇರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ 18ನೇ ತಾರೀಕು ನವೆಂಬರ್ 18ಕ್ಕೆ ಅಖಿಲ ಭಾರತ ಪ್ರತಿಭಟನಾ ದಿನವನ್ನಾಗಿ ಆಚರಿಸಬೇಕು.